ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 264. ಇವತ್ತಿನ ಕತೆ ಹೆಳವನಕಟ್ಟೆ ಗಿರಿಯಮ್ಮ. ನಮ್ಮ ಹರಿದಾಸ ಸಾಹಿತ್ಯ ಆರಂಭವಾಗಿದ್ದೇ ನರಹರಿ ತೀರ್ಥರಿಂದ. ಅದರಲ್ಲಿ ಜಗನ್ನಾಥದಾಸರು, ಗೋಪಾಲದಾಸರು, ಯತಿವರ್ಯರಾದ ಶ್ರೀಪಾದರಾಜರು, ವಾದಿರಾಜರು, ವ್ಯಾಸರಾಯರು, ರಾಘವೇಂದ್ರ ತೀರ್ಥರು, ನಮ್ಮ ಪುರಂದಾಸರು, ಕನಕದಾಸರು ಹೀಗೆಲ್ಲ ನೋಡ್ತೀವಿ. ಅದರಲ್ಲಿ ಮಹಿಳೆಯರೂ ಇದ್ದಾರೆ. ಅದರಲ್ಲಿ ಅತಿ ಮುಖ್ಯವಾದ ಹೆಸರಿಸೋದು ಹೆಳವನಕಟ್ಟೆ ಗಿರಿಯಮ್ಮ ಮತ್ತು ಭೀಮವ್ವಯ್ಯರನ್ನ. ಆ ಹೆಳವನಕಟ್ಟೆ ಗಿರಿಯಮ್ಮನ ಸುಂದರ ಸೊಗಸಾದ ಕಥೆಯನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ಈ ಗಿರಿಯಮ್ಮ ಹುಟ್ಟಿದ್ದು ಎಲ್ಲಿ ಅಂದರೆ ರಾಣೆಬೆನ್ನೂರು. ಈ ನಾವಿಲ್ಲಿ ಪುರಂದಾಸರ ಕೀರ್ತನೆಗಳನ್ನು ಹೆಚ್ಚೆಚ್ಚು ಹೇಳ್ತಾ ಇದ್ದರೆ ಆ ಉತ್ತರ ಕರ್ನಾಟಕದಲ್ಲಿ ಈ ಗಿರಿಯಮ್ಮನ ಕೀರ್ತನೆಗಳನ್ನೇ ಹೆಚ್ಚೆಚ್ಚಾಗಿ ಜನ ಬಳಸ್ತಾರಂತೆ. ಅದು ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಕ್ರಿಸ್ತಶಕ 1750 ಸುಮಾರಿನಲ್ಲಿ ರಾಣೆಬೆನ್ನೂರಿನಲ್ಲಿ ನಮ್ಮ ಗಿರಿಯಮ್ಮ ಹುಟ್ಟಿದ್ದು. ತಂದೆ ಈ ಬಿಷ್ಟಪ್ಪ ಜೋಯಿಸರು, ತಾಯಿ ತುಂಗಮ್ಮ. ದೈವಭಕ್ತ ದಂಪತಿಗಳಿಗೆ ಮಕ್ಕಳೇ ಇರಲಿಲ್ಲ. ಸಂತಾನಕ್ಕಾಗಿ ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನ ಗಿರಿಯಪ್ಪನನ್ನು ಆರಾಧನೆ ಮಾಡಿದರು. ಈ ತುಂಗಮ್ಮ ಗರ್ಭಿಣಿಯಾದರು. ಅದರ ಫಲವಾಗಿ ಹೆಣ್ಣು ಮಗು ಹುಟ್ಟಿತು. ಅದಕ್ಕೆ ಏನು ಮಾಡ್ತಾರೆ, ಈ ನಮ್ಮಲ್ಲಿ ಶ್ರೀನಿವಾಸ, ವೆಂಕಟಪ್ಪ ಎಲ್ಲ ಹೆಸರಿಟ್ರೆ ಆ ಗಿರಿರಾಜ, ಗಿರಿಯಪ್ಪ, ಅದಕ್ಕೆ ಗಿರಿಯಮ್ಮ ಅಂತ ಹೆಸರಿಟ್ರು. ಇದು ಯಾರು ನೆನಪಿಗೆ ಇಟ್ಟಿರೋದು? ತಿರುಪತಿ ಶ್ರೀನಿವಾಸನ ನೆನಪಿ. ಸರಿ, ಹುಡುಗಿ ಬೆಳೀತಾ ಇದೆ. ನೋಡಲಿಕ್ಕೆ 2 ಕಣ್ಣು ಸಾಲದು. 4 ವರ್ಷ ಆಗಿದೆ. ದುರಾದೃಷ್ಟ ಬೆನ್ನತ್ತಿ ಬಿಡ್ತು. ಅಪ್ಪ ಬಿಷ್ಟಪ್ಪ ಜೋಯಿಸರು ಸತ್ರು. ತಾಯಿ ತುಂಗಮ್ಮನು ಹೋಗಿಬಿಟ್ಲು. 4 ವರ್ಷದ ಮಗು ಇದು ತಬ್ಲಿ ಆಗಿಬಿಟ್ಟಿದೆ. ಅದೃಷ್ಟ ಚೆನ್ನಾಗಿತ್ತು. ಚಿಕ್ಕಮ್ಮನ ಆಶ್ರಯದಲ್ಲಿ ಗಿರಿಯಮ್ಮ ಬೆಳೆದ್ಲು. ಸರಿ, 10-12 ವರ್ಷ ಆಯಿತು. ಮೈನೇರೋಕ್ಕಿಂತ ಮೊದಲೇ ಮದುವೆ ಮಾಡಬೇಕು. ಹಾಗಾಗಿ ರಾಣೆಬೆನ್ನೂರಿನಿಂದ ಇವಳು ಶಾನುಭೋಗ ಕೃಷ್ಣಪ್ಪನವ್ರು ಎಲ್ಲಿ ಮಲೆಬೆನ್ನೂರು, ಅವರ ಹಿರಿಯ ಮಗ ತಿಮ್ಮಪ್ಪನನ್ನು ಮದುವೆಯಾಗಿದ್ದಕ್ಕೆ ಮಲೆಬೆನ್ನೂರಿಗೆ ಬಂದರು. ಬರಮಾಡ್ಕೊಂಡ್ರು. ಇಲ್ಲೂ ಸಂಪ್ರದಾಯಯುತ ಕುಟುಂಬ. ಬೇಕಾದಂಗೆ ಇತ್ತು ಜಮೀನು, ಭೂಮಿ, ಕಾಣಿ ಎಲ್ಲ. ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಕೆಲಸ ಬಗ್ಸಿದೆ. ದೈವ ಭಕ್ತೆ. ಈ ಮಲೆಬೆನ್ನೂರಿನಿಂದ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿ ಶ್ರೀರಂಗನಾಥನ ದೇವಸ್ಥಾನ ಇದೆ. ಕೆಳಗಡೆ ದೊಡ್ಡ ಸರೋವರ, ಕೆರೆ ಅಂತಲೂ ಕರಿತೀವಿ. ಬಹಳ ಪುರಾತನವಾದದ್ದು. ಇವಳು ರಂಗನಾಥನ ಪರಮ ಭಕ್ತೆ ಆಗಿಬಿಟ್ಲು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋಳು. ಅಲ್ಲಿ ರಂಗವಲ್ಲಿ ಹಾಕೋಳು, ಹಾಡೋಳು, ಕುಣಿಯೋಳು, ರಂಗನಾಥನ ಸೇವೆ ಮಾಡೋಳು. ಇದರಿಂದ ಏನಾಯಿತು, ಅಲ್ಲಿ ಸಾಮಾನ್ಯ ಜನ ಹೆಣ್ಣುಮಕ್ಕಳೆಲ್ಲ ಇವಳಿಗೆ ತುಂಬ ಆತ್ಮೀಯರಾಗಿಬಿಟ್ರು. ಅವ್ರು ಕೂತ್ಕೊಂಡು ಮಾತಾಡೋಳು, ಕಷ್ಟ ಸುಖ ವಿಚಾರಿಸೋಳು, ಹೀಗೆ ಮಾಡಿ ಅಂತ ಸಲಹೆ ಕೊಡೋಳು. ಜೊತೆಗೆ ಅದೇನೋ ನಾಲಿಗೆಯಲ್ಲಿ ಮಚ್ಚೆ ಇತ್ತು ಅಂತಾರೆ, ಅವಳು ಹೇಳಿದ್ದಲ್ಲಿ ನಿಜ ಆಗಿಬಿಡೋದು. ಹಾಗಾಗಿ ಇವಳ ಬಗ್ಗೆ ಬಹಳ ಅಭಿಮಾನ, ಗೌರವ ಇತ್ತು. ಇಲ್ಲೇನಾಯ್ತಪ್ಪ ಅಂದರೆ ಮೈನೇರದಾಯಿತು. ಈಗ ಮನೆಯಲ್ಲಿ ಒಂದು ಸಮಸ್ಯೆ ಶುರುವಾಯಿತು. ಹೆಣ್ಮಕ್ಳು ದೊಡ್ಡವರಾದಮೇಲೆ ಶೋಭನ ಕಾರ್ಯ ಆಗಬೇಕು. ಇವಳು ಕೈ ಮುಗಿದು ಮಾವನಿಗೆ, ಗಂಡನಿಗೆ, ಅತ್ತೆಗೆ ಹೇಳಿದ್ಲು, ನೋಡಿ, ನಾನು ಸಂಸಾರ ಮಾಡೋದಕ್ಕೆ ಹುಟ್ಟಿಲ್ಲ, ಆ ಆಸಕ್ತಿ ನನಗಿಲ್ಲ, ದಯಮಾಡಿ ಕ್ಷಮಿಸ್ಬಿಡಿ ಅಂದಾಗ ಮಾವನಿಗೂ ಈಕೆ ದೈವ ಭಕ್ತಿ, ಇವಳು ಈ ಮನೆಗೆ ಬಂದಮೇಲೆ ಒಳ್ಳೇದಾಗಿದೆ ಅಂತ ಗೊತ್ತಿತ್ತು. ಅವಳಿಗೆ ಅದಕ್ಕೆ ಅದು ಬಲವಂತ ಮಾಡಲಿಲ್ಲ. ಅತ್ತೆ ಸ್ವಲ್ಪ ಕಟಿಪಿಟಿ ಮಾಡಿದ್ರು ಸಹಿತ ಗಂಡ ತಿಮ್ಮಪ್ಪ ಹೆಂಡತಿಯನ್ನು ಬೆಂಬಲಿಸ್ದ. ಅವಳು ಹೆಂಗೆ ಹೇಳ್ತಾಳೋ ಹಾಗೆ ಅವಳ ಮನಸ್ಸನ್ನು ನೋಯಿಸಬಾರ್ದು ಅಂತ. ಹಾಗಾಗಿ ಕೈ ಮುಗ್ದೇನು ಮಾಡಿದ್ಲು, ಸಂತಾನ ಬೆಳೆಯೋದಕ್ಕೆ ಗಂಡನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ತಾನೇ ನಿಂತು ಇನ್ನೊಂದು ಹೆಣ್ಣನ್ನು ತಂದು ಮದುವೆ ಮಾಡಿಸಿದ್ಲು. ಅವರಿಬ್ಬರು ಸೇವೆ ಮಾಡ್ಕೊಂಡಿದ್ಲು. ಮನೆಯಲ್ಲಿ ಅಡುಗೆ ಮಾಡ್ತಾಳೆ, ಕೆಲಸ ಮಾಡ್ತಾಳೆ, ಎಲ್ಲ ಮಾಡ್ತಿದ್ದಾರೆ. ಹೀಗಿರಬೇಕಾದ್ರೆ ನಮ್ಮ ಗೋಪಾಲದಾಸರು ಉಡುಪಿಗೆ ಹೊರಟಿದ್ರು. ಹೋಗಬೇಕಾದ್ರೆ ಬಹಳ ಪ್ರಸಿದ್ಧವಾದ ಕ್ಷೇತ್ರ ರಂಗನಾಥನ ದೇವಸ್ಥಾನಕ್ಕೂ ಬಂದರು. ಅಲ್ಲಿ ಹೆಣ್ಣುಮಗಳು ನೋಡಿದರು. ಎಷ್ಟು ಚಂದ ರಂಗವಲ್ಲಿ ಹಾಕಿದ್ದಾಳೆ, ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಎಷ್ಟು ಚೆನ್ನಾಗಿ ಭಕ್ತಿಯಿಂದ ನರ್ತನ ಮಾಡ್ತಾಳೆ ಅಂದಾಗ ಅವಳನ್ನ ಭೇಟಿ ಮಾಡಿ ಅವಳಿಗೆ ಆಶೀರ್ವಾದ ಮಾಡಿ ಅವರು ಉಡುಪಿಗೆ ಹೋದರು. ಉಡುಪಿಯಿಂದ ಬಂದಾಗ ಇವಳು ನೋಡಬೇಕು ಅಂತಲೇ ಅಲ್ಲಿಗೆ ಬಂದರು. ಆಗ ಅವಳು ನೋಡಿ, ತಾಯಿ, ನೀನು ಎಷ್ಟು ಚಂದ ಹಾಡ್ತೀಯ, ನರ್ತನ ಮಾಡ್ತೀಯ, ನೀನು ಮಹಾ ದೈವ ಭಕ್ತೆ, ಒಂದು ಕೆಲಸ ಮಾಡಿ, ರಂಗನಾಥನ ಪರಮ ಭಕ್ತೆ ನೀನು. ಹೆಳವನಕಟ್ಟೆ ಹೆಸರಿ ಊರಿಂದು.
ಇನ್ಮೇಲೆ ನೀನು ಹೆಳವನಕಟ್ಟೆ ರಂಗ ಅನ್ನೋ ಅಂಕಿತ ನಾಮದಲ್ಲಿ ನೀನು ಕೀರ್ತನೆಗಳನ್ನು ರಚನೆ ಮಾಡು ಅಂತ ಹೇಳಿದರು. ಅವರ ಸಲಹೆಯಂತೆ ಇವಳೇನು ಮಾಡಿದ್ಲು, ಕೀರ್ತನೆಗಳ ರಚನೆ ಮಾಡಿ ಅಂಕಿತ ನಾಮ ಹೆಳವನಕಟ್ಟೆ ರಂಗ ಅನ್ನೋ ಅಂಕಿತ ನಾಮ ಬಳಸಿದ್ಲು. ಇಲ್ಲೊಂದು ಆಶ್ಚರ್ಯ ಇದೆ, ಹೆಳವನಕಟ್ಟೆ ಅಂದರೆ ಯಾವುದು, ಎಲ್ಲಿತ್ತು ಅಂತ ನೋಡಿ. ಈ ಏನು ನಾವು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೀವಿ, ಅದು ಎತ್ತರದ ದಿಬ್ಬ ಬೆಟ್ಟ ಇದ್ದಂಗಿದೆ ಇರೋದು. ಇಲ್ಲಿ ತೆಳಗಡೆಗೆ ಒಂದು ಅರಳಿ ಮರ ಇತ್ತು. ಅರಳಿ ಮರದಲ್ಲಿ ತೆಳಗಡೆ ಏನಾಗಿದೆ, ಒಬ್ಬ ಹೆಳವ ಇದ್ದ, ಕಾಲಿಲ್ ಕುಂಟ ಪಾಪ. ಅವನು ಮರದ ತೆಳಗೆ ಇದ್ದವನು, ಅಲ್ಲೇ ಒಂದು ಸಣ್ಣ ಗುಡಿಸ್ಲು ಹಾಕ್ಕೊಂಡಿದ್ದ. ಈ ಸುತ್ತಮುತ್ತಲು ಹಳ್ಳಿಯವರಲ್ಲಿ ಏನಾಗಬೇಕು, ಇಲ್ಲಿ ಎತ್ತರ ತಗ್ಗಿಗೆ ಹಸುಗಳನ್ನು ಮೇಯಿಸ್ಕೊಂಡು ಹೋಗೋರು. ಆಮೇಲೆ ಮೇಲಕ್ಕೆ ತಂದು ಹಸುಗಳನ್ನು ಮರದ ತೆಳಗೆ ನೆರಳಲ್ಲಿ ಬಿಟ್ಟು ಅವರು ಸ್ವಲ್ಪ ಹೊತ್ತು ಊಟ ಗೀಟ ಮಾಡೋದು, ಆ ಕಡೆಗೆ ಏನಾದರೂ ಕಡೆ ಕವಡೆ ಗಿವಡೆ ಆಡ್ತಾ ಇರ್ತಿದ್ರು, ಮಲ್ಕೊಳ್ತಿದ್ರು. ಆಗ ಹೇಳುವ ನಮ್ಮ ಹಸುಗಳು ಸ್ವಲ್ಪ ನೋಡ್ಕೊಳಪ್ಪ ಅಂತ ಹೇಳೋರು. ಆಯ್ತು ಸ್ವಾಮಿ ಅಂತ ಆತ ಏನು ಮಾಡ್ತಿದ್ದ, ಆ ಜಾನುವಾರುಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದ. ಸಾಯಂಕಾಲ ಹೋಗಬೇಕಾದ್ರೆ ಇವರು ತಾವು ತಂದಿದ್ದು ಬುತ್ತಿನಿ ರೊಟ್ಟಿನಲ್ಲಿ ಸ್ವಲ್ಪ ಊಟ ಕೊಡೋರು, ಹಾಲು ಕೊಡೋರು, ಅವನು ಪ್ರೀತಿಯಿಂದ ಕಾಣೋರು. ಹೀಗೆ ನಡೆದು ಹೋಗ್ಬಿಡ್ತು. ನಮ್ಮ ಹೆಳವನಿಗೆ ಒಂದು ಯೋಚನೆ ಬಂತು, ಎಷ್ಟೋ ಜನ ಪುಣ್ಯಾತ್ಮರು ಬಂದು ಹೋಗ್ತಿರ್ತಾರೆ, ಇಲ್ಲಿ ಒಂದು ಕಟ್ಟೆ ಕಟ್ಟಿಸ್ಬಿಟ್ರೆ ಅರಳಿ ಮರದ ತೆಳಗಡೆಗೆ ನಾನು ಗುಡಿಸ್ಲು ಬೇಕಾದ್ರೆ ಹಾಕೊಂಡ್ರಾಯ್ತು, ನೀರಿಟ್ಟರೆ ಕುಡ್ಕೊಂಡು ಹೋಗ್ತಾರೆ. ಮತ್ತು ಕಲ್ಲು ಬಾನಿ ಇಟ್ಟು ಜಾನುವಾರುಗಳು ಕುಡಿಯೋ ನೀರಿನ ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಗೊಲ್ಲರ ಮುಂದೆ ಊರಿನವ್ರ ಮುಂದೆ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡ್ಬಿಟ್ರು. ಹಾಗಾಗೇನಾಯಿತು, ಅರಳಿ ಮರಕ್ಕೆ ಒಂದು ದೊಡ್ಡ ಕಟ್ಟೆ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ಕಲ್ಲಿನ ಬಾನಿ ಆಯಿತು. ಜಾನುವಾರುಗಳು ಜನ ಸಂತೋಷಪಟ್ಟರು. ಯಾರ ಹೆಸರಿಡಬೇಕು ಕಟ್ಟೆಗೆ? ಹೆಳವ. ಇದಕ್ಕೆಲ್ಲ ಕಾರಣ ಆಗಿಂದ ಅಭಿಮಾನದಿಂದ ಹೆಳವನ ಕಟ್ಟೆ ಅಂತ ಹೆಸರು ಬಂದ್ಬಿಡ್ತು. ಹೀಗೆ ಬಂದಿತ್ತು. ಸರಿ, ಹೀಗಿರಬೇಕಾದ್ರೆ ಏನಾಗಿದೆ, ಈ ರಂಗನಾಥನ ದೇವಸ್ಥಾನಕ್ಕೆ ಮಂತ್ರಾಲಯದ ಯತಿವರಿಯಾದ ಸುಮತಿನ ತೀರ್ಥರೇ ಬಂದುಬಿಟ್ರು. ಜನಕ್ಕೆ ಸಂತೋಷ. ಅಂಥ ಯತಿವರ್ಯರು ಇಲ್ಲಿಗೆ ಬಂದಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆ ಆಗತ್ತೆ, ಸ್ವಾಮಿಗಳನ್ನು ನೋಡ್ಬೋದು ಅಂತ ಜನ ಎಲ್ಲ ಸೇರಿಬಿಟ್ರು. ಆದರೆ ಇಷ್ಟೊತ್ತಿಗೆ ಏನಾಗಿದೆ, ಮನೆ ಒಳಗಡೆ ಕೆಲವರು, ಊರೊಳಗೆ ಕೆಲವರು ಈ ನಮ್ಮ ಗಿರಿಯಮ್ಮನ ಕಂಡ್ರೆ ಹೊಟ್ಟೆ ಹೊರ್ಕೋದಿದ್ರು. ಅವರ ಬಗ್ಗೆ ಈ ಸ್ವಾಮಿಗಳ ಶಿಷ್ಯಂದ್ರತ ಪರಿಪರಿಯಾಗಿ ದೂರು ಕೊಟ್ಟರು. ನೀವು ಯಾವ ಕಾರಣಕ್ಕೂ ಗಿರಿಯಮ್ಮನಿಗೆ ಫಲಮಂತ್ರಾಕ್ಷತೆ ಕೊಡಬಾರ್ದು, ಮಹಾಪಾಪಿಷ್ಟೆ ಅವಳು. ಯಾಕೆ? ಮದುವೆ ಆದರೂ ಗಂಡಿನ ಜೊತೆ ಸಂಸಾರ ಮಾಡಲ್ಲ, ಎರಡನೇದು ಮಕ್ಕಳೇ ಇಲ್ಲ. ಯಾರಾದರೂ ಕುಲಸ್ಥರು ಹೆಣ್ಮಕ್ಳು ಹೋಗಿ ದೇವಸ್ಥಾನದಲ್ಲಿ ಕುಣ್ಕೊಂಡು ಎಲ್ಲ ಮಾಡ್ತಾರ? ಅದು ಮೇಲ್ವರು ನಮ್ಮಂಥವ್ರು ಜಾತಿಯಸ್ಥರು ಮಾಡೋದ? ಇಲ್ಲ. ಮತ್ತೆ ಅವಳು ಹೆಣ್ಮಕ್ಳಿಗೆಲ್ಲ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ದೊಡ್ಡ ಧರ್ಮಶಾಸ್ತ್ರ ಬೋಧನೆ ಮಾಡ್ತಾಳೆ. ಇವಳು ಯಾವ ಪಂಡಿತೆ? ಹೆಣ್ಮಕ್ಳಿಗೆ ಧರ್ಮಶಾಸ್ತ್ರದಲ್ಲಿ ಉಪನ್ಯಾಸ ಮಾಡೋದು ಅಧಿಕಾರ ಇದೆಯಾ? ಇಲ್ಲ ಅಂಥೇಳಿ ಸ್ವಾಮಿಗಳು ಶಿಷ್ಯಂದ್ರಿಗೆ ಕಿವಿ ಚುಚ್ಚಿಬಿಟ್ರು. ಶಿಷ್ಯಂದರು ಸಹಿತ ಹಾಗೆ ತೀರ್ಮಾನ ಮಾಡಿಬಿಟ್ರು. ಸರಿ, ಪೂಜೆ ಆಗಿದೆ. ಅವತ್ತು ಸ್ವಾಮಿಗಳು ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಅವತ್ತಿನ ಸರ್ವ ಸೇವೆ ಯಾರ್ದು ಅಂದರೆ ನಮ್ಮ ಯಾರು ಶಾನ್ಭೋಗ್ ಕೃಷ್ಣಪ್ಪನವ್ರ ಮನೆಯದೇನೆ. ಕೃಷ್ಣ ಬಂದಾಯಿತು, ಅವ್ರ ಹೆಂಡತಿ ಬಂದಾಯಿತು, ನಮ್ಮ ತಿಮ್ಮಪ್ಪ ಬಂದಾಯಿತು, ಅವನ ತಮ್ಮ ವೆಂಕಟರಾಯ ಬಂದು ಎಲ್ಲ ಆಯಿತು. ಕೊನೆಗೆ ಬೇಕಂತಗೇನೆ ಗಿರಿಯಮ್ಮನ ಕರೆಸೇ ಇಲ್ಲ. ಸ್ವಾಮಿಗಳು ಕೇಳಿದರು, ಎಲ್ಲ ಬಂತ? ಎಲ್ಲರೂ ಬಂದರು. ಸ್ವಾಮಿ ಯಾರೋ ನಾವು ಭಾಳ ಕೇಳಿವಲ್ಲ, ಭಕ್ತೆ ಅಂತಲ್ಲಪ್ಪ, ಬಹಳ ದೈವ ಭಕ್ತೆ, ಎಲ್ಲಿ ಹೆಣ್ಣುಮಗಳು ಗಿರಿಯಮ್ಮ ಕಂಡಿಲ್ಲಲ್ಲ ಅಂತ. ಅಯ್ಯೋ ಶ್ರೀಪಾದಂಗಳವರೇ, ಏನು ಹೇಳೋಣ, ಆಕೆ ಇಂಥದ್ದು ಎಲ್ಲ ಆರೋಪಗಳನ್ನು ಸ್ವಾಮಿಗಳ ಮುಂದೆ ಎಲ್ಲರ ಸಮಕ್ಷಮದ ಹೇಳ್ಬಿಟ್ರು. ಸ್ವಾಮಿಗಳು ನಕ್ರು. ಇರ್ಲಪ್ಪ, ಅದು 1000 ಇರಲಿ, ಅವೆಲ್ಲ ಬೇಡ, ಈ ಹೆಣ್ಣುಮಗಳು ಕರೆಸ್ರಿ. ಏನು ಮಾಡಬೇಕು? ಕರೆಸಿದ್ರು. ಈಕೆ ಗಂಭೀರವಾಗಿ ಬಂದು ಫಲಮಂತ್ರ ಕೈ ಒಡ್ಡಿದ್ಲು. ಅವರು ತೀರ್ಥ ಕೊಟ್ಟು ಮಂತ್ರಾಕ್ಷತೆಯನ್ನು ಕೊಟ್ಟರು. ಅಮ್ಮ, ಮಹಾ ದೈವ ಭಕ್ತೆ ನೀನು, ನಿನ್ನ ಬಗ್ಗೆ ಏನೇನು ಮಾಡ್ಕೊಳ್ತಾರೆ, ತಲೆ ಕೆಡ್ಸ್ಕೊಳ್ಬೇಡವ. ಯಾರಪ್ಪ ಈಕೆಗೆ ಮಕ್ಕಳಿಲ್ಲ ಅಂತ ಹೇಳಿದ್ದು? ಮಹಾತಾಯಿ ಅಲ್ಲಮ್ಮ, ರಂಗೋಲಿ ಹಾಕಿಯ ನಮಗೂ ಸ್ವಲ್ಪ ಒಂದು ಹಾಡು ಹೇಳಿ ಭಗವಂತನ ತೋರಿಸ್ಬಂದು ಬಿಟ್ಟು. ಸ್ವಾಮಿಗಳಷ್ಟು ಅಪ್ಪಣೆ ಮಾಡಿದ್ದು. ಈಕೆ ಭಕ್ತಿ ಭಾವದಿಂದ ಹಾಡಿದ್ಲು, ನರ್ತನೆ ಮಾಡಿಬಿಟ್ಲು. ಯಾರಿಗೂ ಏನೂ ಕಾಣಿಸ್ಲೇ ಇಲ್ಲ. ಆದರೆ ಬಾಲರಂಗನ ಜೊತೆಗೆ ಯಶೋಧ ತಾಯಿ ಹೇಗೆ ಗೋಕುಲದಲ್ಲಿ ಆಟ ಆಡಿದ್ಲೋ, ಅವನು ಸಮಾಧಾನ ಮಾಡಿದ್ಲೋ, ಇಲ್ಲಿ ಕಂಬಗಳ ನಡುವೆ ಹೋಗಿ ಬಾಲರಂಗನ ಜೊತೆಗೆ ಇವಳು ಸಮಾಧಾನ ಮಾಡಿದ್ದು, ಹಾಡಿದ್ದು ಎಲ್ಲ ಶ್ರೀಪಾದಂಗಳವ್ರ ಕಂಡು ಬಿಡ್ತು. ಮುಗಿದ ಮೇಲೆ, ಅಮ್ಮ
ನೀನು ಸಾಮಾನ್ಯಳ ತಾಯಿ, ದ್ವಾಪರದಲ್ಲಿ ಯಶೋಧ ತಾಯಿ ಎದ್ದೋಳು, ನೀನೀಗ ಭೂಲೋಕದಲ್ಲಿ ಅವತಾರ ಮಾಡಿದ್ದೀಯಾ, ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಿದ. ಇಷ್ಟೆಲ್ಲ ಆದರೂ ಅಲ್ಪರಿಗೆ ಬುದ್ಧಿ ಅನ್ನೋದು ಬರೋದೇ ಇಲ್ಲ, ಬರಲೂ ಇಲ್ಲ. ಅವಳ ಬಗ್ಗೆ ಅಭಿಮಾನ ಗೌರವ ಇದ್ದವರು ಇದ್ದರು, ಎಲ್ಲೋ ಸಣ್ಣವ್ರು ಹಗುರುವ ಮಾತಾಡೋ ಜನ ಇದ್ದೇ ಇದ್ರು. ಎಲ್ಲ ಕಾಲದಲ್ಲೂ ಇಂಥವ್ರು ಇರ್ತಾರೆ. ಹೀಗಾದ್ಮೇಲೆ ನೀನು ಹೊಟ್ಟೋರ್ಗೂ ಸುಮ್ಮನಿರಲಿಲ್ಲ. ಇಲ್ಲೇನಾಗಿದೆ, ಕೃಷ್ಣಪ್ಪನವರು ಇಷ್ಟೊತ್ತಿಗೆ ಮರಣ ಹೊಂದಿದ್ರು. ನಮ್ಮ ಗಿರಿಯಮ್ಮನ ಯಜಮಾನರು ಯಾರು, ತಿಮ್ಮಪ್ಪನವರೇ ಶಾನುಭೋಗರು. ಆದರೆ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇದ್ದಿದ್ದರಿಂದ ಅವರ ತಮ್ಮ ವೆಂಕಟರಾಯ ಶಾನುಭೋಗಕ್ಕೆ ಅಂತ ನೋಡ್ಕೊಳ್ತೀನಿ. ರೈತರಿಂದೆಲ್ಲ ಕಂದಾಯ ವಸೂಲಿ ಮಾಡಿ ಏನು ಮಾಡಬೇಕು, ಮೇಲಿನವರಿಗೆ ಅವನು ಅಮೀಲನ್ನು ಕಳಿಸಬೇಕು. ಅಮೀಲ ಬಂದು ವಸೂಲಿ ಮಾಡಿಕೊಂಡು ಫೌಜ್ದಾರನ್ನು ಕೊಡ್ತಿದ್ದ. ಇಲ್ಲೇನು ಸಮಸ್ಯೆ ಆಗ್ತಿತ್ತಪ್ಪ ಅಂದರೆ, ಈ 1758 ರಾಜಕೀಯ ಘಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು. ಒಂದ್ಸಲಿ ಮೈಸೂರಿನವ್ರು ಕಪ್ಪು ಕಾಣಿಕೆ ಬರೋರು, ಒಂದ್ಸಲಿ ಮರಾಠರು ಬರೋರು, ಇನ್ಯಾವನ ಪಾಳೆಗಾರ ಬರೋನು, ಯಾರಿಗೆ ಕೊಡೋದು ಗೊತ್ತಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ನಮ್ಮ ವೆಂಕಟರಾಯ ತನ್ನ ಕೆಲಸ ಅಚ್ಚುಕಟ್ಟ ಮಾಡ್ತಿದ್ದ. ಆದರೆ ಬೇಕಂತ ಕುಹಕಿಗಳು ಅವನ ಬಗ್ಗೆ ಅಮೀಲನ್ನು ದೂರು ಕೊಟ್ಟು, ನೀನು ಕಂದಾಯ ವಸೂಲಿ ಮಾಡೋವನ್ನೆಲ್ಲ ತಿಂದು ಹಾಕಿಬಿಟ್ಟಿದ್ದಾನೆ ಅಂತ. ಕಂದಾಯ ವಸೂಲಿಗೆ ಅಮೀಲ ಬಂದರೆ ಏನಾಗಿದೆ, ಆ ವರ್ಷ ಮಳೆ ಇಲ್ಲಿದ್ದರಿಂದ ರೈತರು ಯಾರು ಕಂದಾಯ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವನು ನಿಧಾನ ಕೊಡ್ರಪ್ಪ ಅಂತ ಹೇಳಿಬಿಟ್ಟಿದ್ದ. ಅಮೀಲ ಬಂದವನು ಇವನೇ ದುಡ್ಡು ತಿಂದಿಯಾನ ಆರೋಪ ಹೊರಿಸಿ ಅವನು ಬಂದು ಕರ್ಕೊಂಡು ಹೋಗೇ ಬಿಟ್ಟ. ಈ ಮೂಲಕ ಗಿರಿಯ ಮನೆಗೆ ಅವಮಾನ ಮಾಡಬೇಕು ಅಂತ. ಸರಿ, ಅಲ್ಲಿ ಊರಿನಲ್ಲಿರೋ ವ್ಯಾಪಾರಿಗಳು ನೋಡಿದ್ರು, ಭಾಳ ಸಂಕಟ ಆಯ್ತು. ಅಮೀಲಿನ ಜೊತೆ ಮಾತಾಡಲಿಲ್ಲ, ಸೀದಾ ಫೌಜ್ದಾರ ಮನೆಗೆ ಹೋಗಿಬಿಟ್ರು. ಅವ್ರ ಮನೆ ಮುಂದೆ ಧರಣಿ ಕೂತ್ಬಿಟ್ರು. ಸ್ವಾಮಿ, ಎಷ್ಟು ಬರಬೇಕು ಹಣ ಕಂದಾಯದ ಹೇಳ್ರಿ, ನಾವು ಕೊಡ್ತೀವಿ, ಒಂದು ಕೆಲವು ಕೊಡ್ತೀವಿ. ನಮ್ಮ ವೆಂಕಟರಾಯರನ್ನ ಯಾಕೆ ಬೆರೆ ಇಟ್ಟಿದ್ದೀರಾ ಹೇಳಿ ಅಂತ. ಫೌಜ್ದಾರನ ಗೊತ್ತಿಲ್ಲ ಏನು ಏನು ಅಂತ ಕೇಳಿದಾಗ ಈ ಅಮೀಲನ ಕುತಂತ್ರ, ಅವನಿಗೆ ಕೆಲವರೆಲ್ಲ ಹೀಗೆ ಹೇಳಿಕೊಟ್ಟಿರೋದೆಲ್ಲ ಗೊತ್ತಾಯಿತು. ಮೂಲ ಉದ್ದೇಶ ಈತ ಆ ಮಹಾಸಾಧ್ವಿ ಯಾರಿಗೆ ಗಿರಿಯಮ್ಮನಿಗೆ ಅವಮಾನ ಮಾಡಬೇಕು ಹಿಂಗೆಲ್ಲ ಹೇಳಿದಾಗ ಫೌಜ್ದಾರನಿಗೆ ಆಶ್ಚರ್ಯ ಆಗಿಬಿಡ್ತು. ಅಯ್ಯೋಯ್ಯೋ, ಆ ತಾಯಿ ಹೆಸರು ನಾನು ಕೇಳಿನಪ್ಪ, ಏನು ಯೋಚನೆ ಮಾಡಬೇಡ್ರೆ ನಾಳೆ ನಿಮ್ಮ ಜೊತೆ ನಾನೇ ಬಂದು ವಿಚಾರಣೆ ಮಾಡ್ತೀನಿ ಅಂತ ಬಂದೇ ಬಿಟ್ಟ. ಇವನಿಗೆ ಅಮೀಲನ ಕೈಕಾಲು ಗಡ್ಡ ನೋಡುತ್ತೆ ಅಂತೇಳಿ ವೆಂಕಟರಾಯನ ಬಿಡುಗಡೆ ಮಾಡೇ ಬಿಟ್ಟ. ಫೌಜ್ದಾರ ಸ್ವಾಗತ ಮಾಡಿದೆ, ಬನ್ರಿ ಬನ್ರಿ ಇದ ಬೈಕೊಂಡು ಕರ್ಕೊಂಡು ಬಂದ. ದೇವಸ್ಥಾನದಲ್ಲಿದ್ದಂತಹ ಯಾರು ಆ ತಾಯಿ ಗಿರಿಯಮ್ಮನಿಗೆ ಕಾಲು ಗುಡಕ್ಕೆ ಹಾಕಿದ. ತಾಯಿ, ತಾವು ಬಹಳ ದೊಡ್ಡವರು, ಯಾರ್ಯಾರು ಅಲ್ಪರ ಮಾತು ಕೇಳಿಕೊಂಡು ಈ ಹುಚ್ಚ ಏನೇನೋ ಮಾಡಿ ತುಂಬ ಅಪಚಾರ ಮಾಡಿಬಿಟ್ಟಿದ್ದ, ನಿಮ್ಮನ್ನು ಸೋಯಿಸಿದ್ದಾನೆ, ದಯಮಾಡಿ ಕ್ಷಮಾ ಮಾಡಿರಿ ಅಂದಾಗ ಆಕೆ ನಕ್ಕು ಆಯ್ತು ಸ್ವಾಮಿ ಅಂತ ಹೇಳಿ. ತಾಯಿ, ಏನು ಶಿಕ್ಷೆ ಕೊಡಲಿ ಇವನಿಗೆ ಅಂದಾಗ, ಬ್ಯಾಡ್ರಿ ಅವನೇನೋ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಬೇಡ, ಕ್ಷಮಾ ಮಾಡ್ರಿ ಅಂಥೇಳಿ ಈಕೇನೆ ಹೇಳಿಬಿಟ್ಲು. ತಾಯಿ ಎಷ್ಟು ದೊಡ್ಡ ಮನಸ್ಸು ಅಂಥೇಳಿ ಫೌಜುದಾರ ಆತ ಸಂತೋಷ ಬಂದುಬಿಟ್ಟ. ಆಯ್ತು ತಾಯಿ, ಈಗ ರಂಗನಾಥನ ದರ್ಶನ ಆಯಿತು, ಇವತ್ತು ಪ್ರಸಾದ ಮತ್ತೆ ನಿಮ್ಮಲ್ಲಾಗಬೇಕು ಅಂತ. ಅಯ್ಯೋ ಫೌಜ್ದಾರ್ರೆ, ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ನಮ್ಮನೆಗೇನಿದೆಯಪ್ಪ ಬಕ್ರಿ ಜುಣಕ, ಅದೇ ಆಗ್ಬೋದು ಅಂದ ಕೂಡಲೇ ಫೌಜುದಾರ ಅವರ ಮನೆಯಲ್ಲಿ ಪ್ರೀತಿಯಿಂದ ಕೊಟ್ಟ ಬಕ್ರಿ ಜುಣಕನ ತಿಂದುಕೊಂಡು ಅಮೀಲನಿಗೆ ಎಚ್ಚರಿಕೆ ಕೊಟ್ಟು ಹೋದಂತೆ. ಹೀಗೆ ಬದುಕು ಸಾಕ್ತಾನೇ ಇದೆ. ಸಾರ್ಥಕ ಬದುಕನ್ನು ಸಾಗಿಸ್ತಾ ಇರಬೇಕಾದ್ರೆ ಈಕೆ ಬದುಕಿನಲ್ಲಿ 4 ಪವಾಡಗಳನ್ನು ಮಾಡಿದ್ಲು ಅಂತ ಹೇಳ್ತಾರೆ. ಮೊದಲನೇದೇನಾಗಿದೆ, ಶ್ರಾವಣ ಮಾಸ ಪೌರ್ಣಿಮೆ, ರಂಗನಾಥನ ರಥೋತ್ಸವ. ಉತ್ಸವ ಮೂರ್ತಿ ಬಂದು ರಥೋತ್ಸವದ ಮೇಲುಗಡೆ ಏರಬೇಕು ಅಂತ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ರಂಗನಾಥ ಸ್ವಾಮಿ ಕೈಲಿರೋ ಉಂಗುರ ಮಾಯ. ಇದೇನಿದು, ಹಿಂಗಾಯ್ತು ಅಂತೆಲ್ಲ ಭಯಂಕರವಾಗಿ ಗಲಾಟೆ ಶುರುವಾಗಿಬಿಡ್ತು. ಹಾಗೆ ಯಾರು ಹೇಳಿ, ಇಲ್ಲ ಒಂದು ಗುಬ್ಬಿ ಅದನ್ನು ಕಚ್ಕೊಂಡು ಹೋಯ್ತು, ನಾನು ನೋಡಿದೆ ಅಂತ. ಕೆಲವರು ನಂಬಿದ್ರು, ಕೆಲವರು ನಂಬಲಿಲ್ಲ. ಆಗ ಅಲ್ಲಿ ಯಾರೋ ಕೇಳಿದ್ರು ಅರ್ಚಕರು, ತಾಯಿ ಉಂಗುರ ಇಲ್ಲಿ ಅದ್ರ ಅವಮಾನ ಆಗತ್ತೆ, ಏನಾದ್ರು ಮಾಡಿ ತರ್ಸವ ಅಂದ ಕೂಡಲೇ ಆಗ ಹಾಡು ಶುರು ಮಾಡಿದ್ವಿ. ಬಾ ಗುಬ್ಬಿ ಹೊಂದುತ್ತಾ ಉಂಗುರತ ಅಂಥೇಳಿ ಹಾಡಕ್ಕೆ ಶುರು ಮಾಡಿಬಿಟ್ಲು. ಇವ್ರು ಹೇಳಿದ್ರೆ ಗುಬ್ಬಿ ಬಂದುಬಿಡುತ್ತೆ, ಬಂಗಾರದ ಉಂಗುರ ತಂದು ಬಿಡುತ್ತೆ ಅಂತೆಲ್ಲ ಆಡ್ಕೊಂಡ್ರು. ಆದರೆ ಈಕೆ ಬಾ ಗುಬ್ಬಿ ಹೊನ್ನುತ್ತಾ ಬಾ ಬಂಗಾರತ ಅಂತ ಹೇಳ್ತಿದ್ದಾಗನೇ ಗುಬ್ಬಿ ಅದೆಲ್ಲಿತ್ತು ಉಂಗುರ ಕಚ್ಕೊಂಬಂತು, ಹಾಕ್ತು ಹೋಯ್ತು. ಉಂಗುರವನ್ನು ರಂಗನಾಥ ಸ್ವಾಮಿಗೆ ಧರಿಸಿ ಹಾಕಿದ್ರು. ರಥೋತ್ಸವ ಆಗೋಗ್ಬಿಡ್ತು, ಜನ ಎಲ್ಲ ಬೆರಗಾಗಿಬಿಟ್ರು. ಹಾಗೆ ರಥೋತ್ಸವಕ್ಕೆ ರಂಗಪ್ಪ ಅಂಥೇಳಿ ಅವನು ಈಕೆಯ ಪರಮ ಭಕ್ತ. ಅಲ್ಲಿಗೆ 1 ವರ್ಷದ ಮಗು ಕರ್ಕೊಂಬಂದಿದ್ದ. ಮಗು ಇದಕ್ಕೆ ಸತ್ಯ ಹೋಗ್ಬಿಡ್ತು. ಆತ ಬಂದು ಈ ತಾಯಿ ಪಾದದಡಿ ಹಾಕಿ, ತಾಯಿ ನನ್ನ ಮಗು ಬದುಕಿಸು ಅಂದಾಗ, ಅಯ್ಯೋ ಇವಳಿಗೆ ಮಕ್ಕಳಿಲ್ಲ, ಇವಳೆಂತ ಬದುಕಿಸ್ತಾರೆ ಆಡ್ಕೊಳ್ತಿದ್ದಾಗ ಅವಳು ತಗೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ತಲೆಯಿಂದ ಕಾಲು ತನಕ ಸವರ್ತಿದ್ದಾಗೆ ಮಗು ಎದ್ದು ಕೂತು ಬಿಡ್ತಂತೆ. ಆತ ಕುಪ್ಪಳಿಸಿಬಿಟ್ಟ. ಹಾಗೆ ಏನಾಗಿದೆ, ಪುಂಗನೂರು ರಾಜಕುಮಾರ ಅವನಿಗೆ 16 ವರ್ಷಕ್ಕೆ ಚೆನ್ನಾಗಿರೋ ಕಣ್ಣು ಎರಡೂ ಸಹಿತ ಕುರುಡಾಗಿಬಿಡ್ತು. ಯಾಕೆ ಗೊತ್ತಿಲ್ಲ.
ಆತ ಸೀದಾ ಇಲ್ಲಿಗೆ ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿದ್ದಕ್ಕೆ ಒಂದು ಕಣ್ಣು ಬಂತು. ಆತನಿಗೆ ಸ್ವಪ್ನ ಆಯ್ತಂತೆ, ನೀನು ಸೀದಾ ಎಲ್ಲಿ ಹೆಳವನಕಟ್ಟೆಗೆ ಹೋಗಬೇಕು, ಅಲ್ಲಿ ಗಿರಿಯಮ್ಮನ ಅನುಗ್ರಹನೇ ನೀ ಇನ್ನೊಂದು ಕಣ್ಣು ಬರುತ್ತೆ. ಬಂದ ರಂಗನಾಥನ ಸೇವೆ ಮಾಡ್ದ. ಗಿರಿಯಮ್ಮನಿಗೆ ಹೀಗೆ ಅಂತ ಹೇಳಿದ ಕೂಡಲೇ ಯೋಚನೆ ಮಾಡಬೇಡಪ್ಪ ಅಂತ ಹೇಳಿ ತಾನು ದಿನ ಅಲ್ಲಿ ಅರಳಿ ಎಲೆ ಮೇಲೆ ನಂದಾದೀಪ ಹಚ್ಚಿಡ್ತಿದ್ಲು. ಅದರ ಕಾಡಿಗೆ ತೆಗೆದು ಈ ರಾಜಕುಮಾರರ ಕಣ್ಣಿಗೆ ಹಚ್ಚಿದಂಗೆ ಕೊಂಡು ಬಂದುಬಿಡ್ತಾನೆ. ಹೀಗೆ ಪವಾಡಗಳ ಮೇಲೆ ಪವಾಡ. ಸರಿ ಹೇಳಿ ಕೇಳಿ ಮಳೆನೇ ಬರಲಿಲ್ಲ, ಕೆರೆ ಕಟ್ಟೆಗಳು ಬತ್ತು ಹೋಗ್ಬಿಟ್ಟು ಜನ ಒದ್ದಾಡ್ತಿದ್ದಾರೆ. ಆಗ ಈಕೆ ರಂಗನಾಥನ ದೇವಸ್ಥಾನದಲ್ಲಿ ಹಾಡ್ತಾ ಕುಣಿತಾ 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 ಕುಣಿದೇ ಕುಣಿದ್ಲು. ಇದ್ದಕ್ಕಿದ್ದ ಹಾಗೆ ಮೋಡಗಳು ಕಟ್ಟಿ ಭಾರೀ ಬಿರುಗಾಳಿ ಗುಡುಗು ಸಹಿತ ಮಳೆಯಾಯಿತು. ಕೆರೆ ಕಟ್ಟೆಗಳು ತುಂಬಿದ್ವು. ಇಷ್ಟು ಪವಾಡಗಳನ್ನು ಆ ತಾಯಿ ಹೆಸರಿಗೆ ಹೇಳ್ತಾರೆ. ಮತ್ತೀಕೆ ಹೆಳವನಕಟ್ಟೆ ರಂಗ ಅನ್ನೋ ಅಂಕಿತ ನಾಮದಲ್ಲಿ ಲೆಕ್ಕವಿಲ್ಲದಷ್ಟು ಸುಂದರವಾದ ಭಕ್ತಿಭಾವ ತುಂಬಿರುವಂಥ ಕೀರ್ತನೆಗಳು ರಚಿಸಿದಾಗೆ 6 ಕಾವ್ಯಗಳನ್ನು ರಚಿಸಿದ್ದಾರೆ. ಮೊದಲನೇದೇನೆ ಕೃಷ್ಣ ಕೊರವಂಜಿ, ಎರಡನೇದು ಬ್ರಹ್ಮ ಕೊರವಂಜಿ, ಮೂರನೇದು ಉದ್ದಾಳಿಕನ ಕತೆ, ನಾಲ್ಕನೇದು ಸೀತಾ ಕಲ್ಯಾಣ, ಐದನೇದು ಶಂಕರ ಗಂಡನ ಹಾಡು, ಆರನೇದೇ ಚಂದ್ರಹಾಸನ ಕತೆ. ಇಷ್ಟೆಲ್ಲ ಕೊಟ್ಟಿದ್ದಾಳೆ. ಅದೇನೋ ಜೀವನ ಬೇಡ ಅನ್ನಿಸ್ತು ಅಥವಾ ಇವಳು ಕಾಲ ಮುಗೀತು. ಸೀತೆ ಏನು ಮಾಡಿದ್ಲು, ಒಂದು ಮಾರುತಿ ದೇವಸ್ಥಾನ ಕಟ್ಟಿದ್ಲು ತುಂಗಭದ್ರಾ ನದಿ ತೀರದಲ್ಲಿ. ಅದು ಕಂಬರಗಟ್ಟೆ ಅನ್ನೋ ಸ್ಥಳ. ಅವತ್ತು ಬಂದ್ಲು, ದೇವರ ಮಾರುತಿ ಪೂಜೆ ಮಾಡಿಕೊಂಡ್ಲು, ತಾನೇ ಕಟ್ಟಿಸಿರುವಂಥ ಮೆಟ್ಲುಗಳು ಇಳಿದು ಸೀದಾ ಹೋದವಳು ಜಲಸಮಾಧಿ ಆಗೇ ಬಿಟ್ಟು. ಇವತ್ತು ಗಿರಿಯಮ್ಮ ಇಲ್ಲ. ಆದರೆ ಗಿರಿಯಮ್ಮ ಅವಳ ಬದುಕು, ಅವಳ ಭಕ್ತಿ, ಜೊತೆಗೆ ಕೀರ್ತನೆಗಳು, ಜೊತೆ ಕಾವ್ಯಗಳು ಇದ್ದಾವೆ. ನೋಡಿ, ಹೆಣ್ಣು ಮಗಳಾದರೂ ಸಹಿತ ಆಕೆ ಒಂದು ರೀತಿ ದೈವ ಭಕ್ತಿ, ಅವಳು ಮಾಡಿರೋ ಸೇವೆ, ಪವಾಡಗಳೆಲ್ಲ ಇದೆ. ಹೀಗೆ ಯಾರ್ಯಾರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ ಮಹಾನುಭಾವರು, ಅವರ ಬಗ್ಗೆ ತಿಳ್ಕೊಳ್ಬೇಕು, ಆ ದಿಕ್ಕಲ್ಲಿ ಸಾಗಬೇಕು. ಎಲ್ಲರ ಬದುಕು ಹಸನಾಗಲಿ, ಒಳ್ಳೆಯದಾಗಲಿ.